ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಭಾರತ ದೇಶದ ಪುಣ್ಯಭೂಮಿಯಲ್ಲಿ ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ಸಪ್ತ ನದಿಗಳನ್ನು ತೀರ್ಥಗಳನ್ನಾಗಿ ನಮ್ಮ ಋಷಿ ಪರಂಪರೆಗಳು, ಅದೇ ರೀತಿಯಾಗಿ ಮಹಾತ್ಮರ ಒಂದು ವರ್ಣನೆ, ಅದರ ಜೊತೆಗೆ ಇವತ್ತು ನಾವು ಈ ಪ್ರಯಾಗರಾಜದಲ್ಲಿ ತ್ರಿವೇಣಿ ಸಂಗಮೆಯನ್ನು ದರ್ಶನ ಮಾಡ್ತಾ ಇದ್ದೀವಿ. ಪ್ರಯಾಗರಾಜ ಮೊದಲನೇ ಹೆಸರು ಇದಕ್ಕೆ ಅಲಹಾಬಾದ್ ಅಂತೇಳಿ ನಾಮಕರಣ ಆಯಿತು. ಈಗ ಮತ್ತೆ ಅದಕ್ಕೆ ಪ್ರಯಾಗರಾಜ ಅಂತೇಳಿ ಕರೀತಾರೆ. ಈ ತ್ರಿವೇಣಿ ಸಂಗಮಕ್ಕೆ ಬರಬೇಕಾದ್ರೆ ಈ ಗಂಗೆ, ಯಮುನಾ ಮತ್ತು ಸರಸ್ವತಿಯರ ಒಂದು ಸಂಗಮವೇ ಈ ತ್ರಿವೇಣಿ ಸಂಗಮ. ತ್ರಿವೇಣಿ ಸಂಗಮವನ್ನು ನಾವು ಇವತ್ತಿಗೆ ದರ್ಶನವನ್ನು ಮಾಡ್ತಾ ಇದ್ದೀವಿ. ಇಲ್ಲಿರುವಂಥ ಅದ್ಭುತವಾದಂತಹ ಶಕ್ತಿಯನ್ನು ಪರಿಚಯಿಸುವನ ನೋಡೋಣ ಈ ವಿಷಯವನ್ನು. ಇದು ಕುಂಭಮೇಳದ ಒಂದು ದೃಶ್ಯವನ್ನು ನಾವು ಇಲ್ಲಿ ನೋಡಬಹುದು. ಈ ಪ್ರಯಾಗರಾಜದಲ್ಲಿ ಕುಂಭಮೇಳ 12 ವರ್ಷಕ್ಕೊಮ್ಮೆ ಆಗ್ತದೆ. ಅದೇ ರೀತಿಯಾಗಿ ಈ ವರ್ಷ 2025 ಜನವರಿಯಲ್ಲಿ ಕುಂಭಮೇಳ ಆಗ್ತದೆ. ಈ ಕುಂಭಮೇಳದಲ್ಲಿ ಇಲ್ಲಿ ನದಿಗಳ ಸಂಗಮವೇ. ಒಂದು ಕಡೆ ಯಮುನೆ, ಆಮೇಲೆ ಗಂಗೆ, ಸರಸ್ವತಿ ಇಲ್ಲಿ ಗುಪ್ತಗಾಮಿನಿಯಾಗಿದ್ದಾಳೆ. ಗಂಗಾ ನದಿಯನ್ನ ಕಲರ್ ಬೇರೆ ಇದ್ರೂ ಯಮುನಾ ನದಿ ಕಲರ್ ಬೇರೆನೇ ಇರ್ತಿದೆ ಇಲ್ಲಿ ಎಂದು ಇಲ್ಲಿದೊಂದು ವಿಶೇಷವಾದಂತು. ಇದರ ಜೊತೆಗೆ ಸರಸ್ವತಿ ಇಲ್ಲಿ ಗುಪ್ತಗಾಮಿನಿ ಆಗಿರ್ತಾಳೆ. ಇದಕ್ಕೆ ವೇಣಿ, ತ್ರಿವೇಣಿ ಅಂದ್ರೆ 3 ನದಿಗಳು. ವೇಣಿ ಅಂತಂದ್ರೆ ಹೆಣ್ಣು ಮಕ್ಕಳು ಕೂದಲುಗಳನ್ನ ಮಾಡುವುದ ಒಂದು ಹೆಳಲನ್ನು ಅಂತ ಕರೀತಾರೆ, ಅದಕ್ಕೆ ವೇಣಿ ಅಂತ ಕರೀತಾರೆ. ಆ ವೇಣಿಯ ರೂಪದಲ್ಲಿ 3 ಕೂಡಿಸಿದಾಗೆ ವೇಣಿ 3 ಭಾಗಗಳ ಕಾಣಂಗಿಲ್ಲ, 2 ಭಾಗಗಳ ಕಾಣ್ತದೆ. ಅದೇ ರೀತಿಯಾಗಿ ಇಲ್ಲಿ 3 ನದಿಗಳು ಕೂಡಿದರೂ 2 ನದಿಗಳು ಗಂಗಾ ಮತ್ತು ಯಮುನೆಗಳನ್ನು ಮಾತ್ರ ಕಾಣ್ತದೆ. ಇಲ್ಲಿ ಸರಸ್ವತಿ ಗುಪ್ತಗಾಮಿನಿಯಾಗಿರುತ್ತಾಳೆ. ವಿಶೇಷತೆ ಈ ತೀರ್ಥಕ್ಷೇತ್ರವನ್ನ ಪ್ರಯಾಗರಾಜ ಅಂತ ಕರೀತಾರೆ. ಯಾಕಂದ್ರೆ ಎಲ್ಲ ತೀರ್ಥಗಳಿಗೆ ಒಂದು ಶಕ್ತಿಯನ್ನ ಕೊಡುವಂತ ಸ್ಥಾನವೇ ಈ ತ್ರಿವೇಣಿ ಸಂಗಮದಲ್ಲಿ ಸಿಗ್ತದೆ. ಆ ಒಂದು ತ್ರಿವೇಣಿ ಸಂಗಮದಲ್ಲಿ ಈ ಸರಸ್ವತಿ ಗುಪ್ತಗಾಮಿನಿ ಆಗುವುದರಿಂದ ಅಲ್ಲಿ ಸ್ನಾನ ಮಾಡುವುದು ಒಂದು ಅದ್ಭುತವಾದಂತಹ ಒಂದು ವಿಸ್ಮಯ ಅಂತ ಕರಿಬಹುದು. ಯಾಕಂದ್ರೆ ಅಂಥ ಒಂದು ಅದ್ಭುತವಾದಂಥ ಶಕ್ತಿಯನ್ನು ಪಡೆದುಕೊಳ್ಳಬೇಕಾದ್ರೆ ಒಂದು ಕಡೆ ಗಂಗೆ, ಒಂದು ಕಡೆ ಯಮುನೆ ಅನ್ನುವಂಥದ್ದನ್ನು ದಾಟಿ ನಾವು ಗುಪ್ತಗಾಮಿನಿಯಾದಂತಹ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಈ ರೀತಿಯಾಗಿ ಇಲ್ಲಿ ನಾವಿಕರು ವ್ಯವಸ್ಥೆ ಮಾಡಿರ್ತಾರೆ. ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಅದ್ಭುತವಾದಂಥ ಆ ತೀರ್ಥದಲ್ಲಿ ಸ್ನಾನ ಮಾಡಿ ನಮ್ಮಲ್ಲಿರುವಂತಹ ಎಲ್ಲ ದೋಷಗಳನ್ನು ಜಗನ್ಮಾತೆ ಕಳಿ ಅಂಥೇಳಿ ಪ್ರಾರ್ಥಿಸ್ತಾ ಆ ಒಂದು ತೀರ್ಥದಲ್ಲಿ ಸ್ನಾನ ಮಾಡೋದಂದ್ರೆ ಬಹಳ ಅದ್ಭುತವಾದಂತಹ ಎಷ್ಟೋ ಜನ್ಮದ ನಮ್ಮದ ಒಂದು ಸುಕೃತ ಪುಣ್ಯ. ಅಂತ ಅದ್ಭುತವಾದಂತಹ ನ ಭೂತು ನ ಭವಿಷ್ಯತ್ತು ಅಂದರೆ ಅದು ಯಾವುದೋ ಒಂದು ಜನ್ಮದ ಸುಕೃತ ಪುಣ್ಯದಿಂದ ಇದು ನಮಗೆ ಲಭಿಸ್ತು ಅಂತ ಒಂದು ಅದ್ಭುತವಾದಂತಹ ಇಲ್ಲಿ 3 ನದಿಗಳ ಸಂಗಮದಲ್ಲಿ ಸ್ನಾನ ಮಾಡ್ತಾ ಆ ದೇವಿಯ ಒಂದು ಪ್ರಯಾಗರಾಜನ ಕೃಪೆಯನ್ನು ಪಡೆದುಕೊಂಡು, ಯಾಕಂದರೆ ಇಲ್ಲಿ ಈ ತೀರ್ಥದಲ್ಲಿ ಈಗ 2025 ಬರುವ ಒಂದು ಕುಂಭಮೇಳ ನಡೀತಿದೆ. ಕುಂಭಮೇಳ ಅಂದರೆ ಒಂದು ಹರಿದ್ವಾರದಲ್ಲಿ ಆಗುತ್ತೆ, ಆಮೇಲೆ ಇದು ತ್ರಂಬಕೇಶ್ವರ, ಉಜ್ಜಯಿನಿ, ಇದೇ ರೀತಿಯಾಗಿ 4ನೇ ಕ್ಷೇತ್ರ ಅಂದರೆ ಪ್ರಯಾಗರಾಜ. ಇದೇ ವರ್ಷ 2025ರಲ್ಲಿ ಈ ಒಂದು ಜನವರಿಯಲ್ಲಿ ಒಂದು ಅದ್ಭುತವಾದಂಥ ಇಲ್ಲಿ ಕುಂಭಮೇಳ ನಡೀತಿದೆ.
ಆ ಕುಂಭಮೇಳವನ್ನು ವರ್ಣಿಸುವುದಂದ್ರೆ ಅದು ನೋಡ್ಲಿಕ್ಕೆ, ಕಣ್ಣುಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದ್ಭುತವಾದಂಥ ಶಕ್ತಿ ಇದೆ ಇಲ್ಲಿ. ಯಾಕಂದ್ರೆ ಗಂಗೆ, ಯಮುನೆ, ಸರಸ್ವತಿಯಲ್ಲಿ ನಾವು ಇಲ್ಲಿ ನಮ್ಮಂಥವ್ರು ಎಲ್ಲರೂ ಸ್ನಾನ ಮಾಡಿ ಕರ್ಮಗಳನ್ನು ನಾವು ಇಲ್ಲಿ ತೊಳೆದುಕೊಂಡು ಹೋಗ್ಬೇಕಾದ್ರೆ, ಇಲ್ಲಿ ನಾವು ಕರ್ಮಗಳನ್ನು ಬಿಟ್ಟು ಹೋದಾಗ ಆ ಆ ನದಿಗಳಲ್ಲಿ ಇರುವಂಥ ಅಪವಿತ್ರತೆ ಏನಾಗಿರ್ತದಲ್ಲ, ಆ ಶಕ್ತಿಯನ್ನು, ಅದಕ್ಕೆ ಆ ಶಕ್ತಿಗೆ ಆ ಶಕ್ತಿಯನ್ನು ಪಡೆದುಕೊಂಡು, ಅಂದರೆ ಯಾವ ಶಕ್ತಿಯನ್ನು ಪಡೆದುಕೊಂಡು ಮತ್ತೆ ಪವಿತ್ರತೆ ಆಗಬೇಕಾಗ್ತದೆ ನದಿ ಅಂತ ಅದ್ಭುತವಾದಂತಹ ಈ ಕುಂಭಮೇಳ ನಡೆದಾಗ ಈ ದಂಡಿಯಿಂದ ನೋಡಬೇಕಾದ್ರೆ ಸಾಮಾನ್ಯರಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾದಂತಹ ಇಲ್ಲಿ ಋಷಿಮುನಿಗಳು ಋಷಿಕೇಶದಿಂದ, ಹಿಮಾಲಯದಿಂದ ಇಲ್ಲಿ ಬಂದು ಒಂದು ಈ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳದಲ್ಲಿ ನೋಡೋದೇ ಒಂದು ವಿಸ್ಮಯ. ಈ ಪರಮಾತ್ಮನ ವಿಶ್ವರೂಪವನ್ನ ದರ್ಶನವನ್ನ ನೋಡಬೇಕಾದ್ರೆ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ಕುಂಭಮೇಳದಲ್ಲಿ ಬಂದಾಗ ಇಲ್ಲಿ ಅದ್ಭುತವಾದಂತಹ ಮಹಾತ್ಮರ ದರ್ಶನಗಳನ್ನು ನಾವು ಮಾಡ್ಕೋಬಹುದು. ಅಂತ ಅದ್ಭುತವಾದಂತಹ ಮಹಾತ್ಮರ ದರ್ಶನ ಇಲ್ಲಿ ಸಿಗುತ್ತೆ. ಅವರಲ್ಲಿರುವಂತ ಒಂದು ಚರಣದ ರಜದಿಂದ ಈ ನದಿಗಳಿಗೆ, ಅಂದ್ರೆ ಗಂಗೆ, ಯಮುನೆ, ಸರಸ್ವತಿಗೆ ಒಂದು ಉತ್ಕೃಷ್ಟವಾದಂಥ ಮತ್ತೆ ಒಂದು ಶಕ್ತಿಯನ್ನ ಸಿಗ್ತದೆ. ಅಂತ ಅದ್ಭುತವಾದಂತಹ ಶಕ್ತಿಯನ್ನ ಈ 12 ವರ್ಷಕ್ಕೆ ಕುಂಭಮೇಳ ಆಗ್ತದೆ. ಅದೇ ರೀತಿಯಾಗಿ ಈ ಕುಂಭಮೇಳ 2025 ಜನವರಿ 25ರಲ್ಲಿ ಪ್ರಾರಂಭವಾಗ್ತದೆ. ಅಂತ ಕುಂಭಮೇಳವನ್ನ ನೋಡುವಂಥದ್ದಿದ್ರೆ ಈ ಕುಂಭಮೇಳದಲ್ಲಿ ಬಂದು ಇಂಥ ಒಂದು ಕ್ಷೇತ್ರದಲ್ಲಿ ಅದ್ಭುತವಾದಂಥ ಕುಂಭಮೇಳದಲ್ಲಿ ಭಾಗಿಯಾಗಿ ಮಹಾತ್ಮರ ದರ್ಶನವನ್ನು ಪಡ್ಕೋಬಹುದು. ಅಂತ ಅದ್ಭುತವಾದಂಥ ಶಕ್ತಿ ಈ ಪ್ರಯಾಗ್ರಾಜ್ ಸಿಗ್ತದೆ. ಈ ಪ್ರಯಾಗ್ರಾಜ್ ಅಂದ್ರೆ ಎಲ್ಲ ದಂಡಿಗಳಿಗೆ ನೋಡ್ರಿ ಮಹಾತ್ಮರೇ ಎತ್ತ ನೋಡಿದಂಥ ಮಹಾತ್ಮರೇ ಸಿಗ್ತಾರೆ ಇಲ್ಲಿ. ಅಂತ ಅದ್ಭುತವಾದಂತಹ ಅನುಷ್ಠಾನ ಮಾಡಿದಂತಹ ತಪಸ್ವಿಗಳನ್ನ ಇಲ್ಲಿ ಆ ಕುಂಭಮೇಳದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗ್ತದೆ. ಅದಕ್ಕಾಗಿ 12 ವರ್ಷಕ್ಕೆ ಒಂದು ಕುಂಭಮೇಳ ನಡೀತಿದಲ್ಲ, ಅದನ್ನು ನೋಡುವಂತಹ ಇಚ್ಛೆ ಇದ್ದವರು ಜನವರಿ ಕುಂಭಮೇಳದಲ್ಲಿ ಭಾಗಿಯಾಗಬಹುದು. ಅವಾಗ ಇಲ್ಲಿ ಈಗ ನೋಡುವಂಥ ದೃಶ್ಯಗಳಾದ ಇದಕ್ಕಿಂತ ಹೆಚ್ಚಿನ ದೃಶ್ಯ ನಾವು ನೋಡ್ಕೋಬಹುದು. ಅಂತ ಒಂದು ಅಂತ ಶಕ್ತಿಯನ್ನ ಇವತ್ತಿನ ದಿವಸ ನಾವು ಈ ಪ್ರಯಾಗರಾಜದಲ್ಲಿ ಸ್ನಾನವನ್ನ ಮಾಡಿ, ಅದೇ ರೀತಿಯಾಗಿ ಆ ತೀರ್ಥಕ್ಕೆ ಒಂದು ಕೃತಜ್ಞತೆ ಭಾವನಾಗಿ ಅರ್ಪಣೆಯನ್ನ ನಾವು ಈ ಒಂದು ಪತ್ರಂ ಪುಷ್ಪಂ ಫಲಂ ತೋಯ ಅನ್ನೋ ಹಾಗೆ ಆ ಹೂವನ್ನ ಅದೇ ನೀರಿನಲ್ಲಿ, ಅದೇ ತೀರ್ಥದಲ್ಲಿ ಬಿಟ್ಟ ನಮ್ಮನ್ನ ಕ್ಷಮೆಯನ್ನ ಮಾಡಿ, ನನ್ನಲ್ಲಿರುವಂತಹ ಶಕ್ತಿಯನ್ನ, ನಮಗೆ ಅದ್ಭುತವಾದಂತಹ ಶಕ್ತಿಯನ್ನ ನೀ ತಾಯಿ ದಯಪಾಲಿಸು ಅನ್ನುವಂತ ಹೇಳ್ತಾ ಯಾಕಂದ್ರೆ ನಮ್ಮವರಿಂದ ಇಂಥ ವರ್ಣನೆ ಸಾಧ್ಯ ಇಲ್ಲ. ಅಂತ ನೋಡಿ ಇಲ್ಲಿ ಆನಂದ ಪಟ್ಟಾಗನೆ ಗುರುತಾಗೋದು. ಅಂತ ಅದ್ಭುತವಾದಂಥ ಶಕ್ತಿ ಈ ತ್ರಿವೇಣಿ ಸಂಗಮದಲ್ಲಿ ಸಿಗ್ತದೆ. ಮುಂದೆ ಇನ್ನು ಬಡೇ ಹನುಮಾನ ದರ್ಶನವನ್ನ ಮಾಡೋಣ. ವಿಶೇಷವಾದಂತಹ ಮಾರುತಿ ದೇವಸ್ಥಾನ ಇರುವುದು ಈ ಒಂದು ತ್ರಿವೇಣಿ ಸಂಗಮದ ದಂಡೆಯ ಮೇಲೆ. ಎಲ್ಲ ಕ್ಷೇತ್ರದಲ್ಲಿ ಮಾರುತಿರಾಯನ ನಾವು ನಿಂತ ಸ್ಥಿತಿಯೊಳಗೆ ಕಂಡ್ರೆ, ಈ ಒಂದು ಕ್ಷೇತ್ರದಲ್ಲಿ ಮಾರುತಿರಾಯ ವಿಶ್ರಾಂತ ಸ್ಥಿತಿಯಲ್ಲಿ, ಅಂದರೆ ಮಲಗಿದ ಸ್ಥಿತಿಯಲ್ಲಿ ಇಲ್ಲಿ ನಾವು ದರ್ಶನವನ್ನು ಪಡ್ಕೋಬಹುದು. ಬೃಹದಾಕಾರವಾದಂತಹ ಒಂದು ಮಾರುತಿ ದೇವಸ್ಥಾನ ಇದೆ. ಇದರೊಳಗೆ ನಾವು ನೋಡಿದಾಗ ಮಾರುತಿರಾಯ ಆನಂದ ಸ್ಥಿತಿಯೊಳಗೆ, ಮಲಗಿದ ಸ್ಥಿತಿಯೊಳಗೆ ಇಲ್ಲಿ ನೋಡಿ ನಾವು ದರ್ಶನವನ್ನು ಪಡೆದುಕೊಂಡು, ವಿಶೇಷವಾದಂತಹ ಈ ಕಥೆ ಇದೆ. ಅದನ್ನು ಮತ್ತೆ ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ಈ ಒಂದು ಮಾರುತಿರಾಯ ದರ್ಶನವನ್ನು ಪಡೆದುಕೊಂಡು ಇಲ್ಲಿಂದ ಇನ್ನೂ ಕೆಲವೊಂದಷ್ಟು ದೇವಸ್ಥಾನಗಳನ್ನು ನಾವು ಇಲ್ಲಿ ಪ್ರಯಾಗರಾಜದಲ್ಲಿ ದರ್ಶನವನ್ನು ಮಾಡಿಕೊಂಡು ಆ ಒಂದು ಭಗವಂತನ ಕೃಪೆಗೆ
ಪಾತ್ರ ಆಗ್ತಾ ತ್ರಿವೇಣಿ ಸಂಗಮದಲ್ಲಿ ತೀರ್ಥಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆಯೋ ಅಷ್ಟೇ ಇಲ್ಲಿ ಅದ್ಭುತವಾದಂತಹ ಒಂದು ಕ್ಷೇತ್ರಗಳನ್ನು ಇಲ್ಲಿ ನಾವು ಕಾಣಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನೋಡೋಣ. ಇಷ್ಟು ಅದ್ಭುತವಾದಂತಹ ಒಂದು ಕ್ಷೇತ್ರಗಳನ್ನು ಇಲ್ಲಿ ಒಂದು ದರ್ಶನವನ್ನು ಪಡೆದುಕೊಂಡು ಮುಂದೆ ಇಲ್ಲಿಂದ ನಾವು ಇಲ್ಲಿ ರಾಮ ಲಕ್ಷ್ಮಣ ಸೀತೆಯರ ಒಂದು ದರ್ಶನವನ್ನು ಪಡೆದುಕೊಂಡು ಅಲ್ಲಿಂದ ಇನ್ನೂ ಒಂದು ವಿಶೇಷವಾದಂತಹ ಒಂದು ಈ ತ್ರಿವೇಣಿ ಸಂಗಮದಲ್ಲಿ ಶಕ್ತಿಪೀಠವನ್ನು ಕಾಣಬಹುದು. ಅಂತ ಒಂದು ಶಕ್ತಿಪೀಠವನ್ನು ನಾವೊಂದು ದರ್ಶನಕ್ಕೆ ಹೋಗಿ ಆ ದರ್ಶನವನ್ನು ಪಡೆದುಕೊಂಡು ಬರೋಣ. ಆ ಶಕ್ತಿಪೀಠಕ್ಕೆ ಹೋಗ್ತಾ, ಶಕ್ತಿಪೀಠ ಯಾವುದು ಅಂದರೆ 51 ಶಕ್ತಿ ಪೀಠಗಳಂತೇಳಿ ವರ್ಣನೆ ಮಾಡ್ತಾರೆ. ಅದರಲ್ಲಿ ಒಂದಾದಂತಹ ಅಲ್ಲುಪಿ ಶಂಕರಿ ದೇವಿ ಶಕ್ತಿಪೀಠ. ಈ ಶಕ್ತಿಪೀಠ ಈ ಒಂದು ಪ್ರಯಾಗರಾಜದ ಪುಣ್ಯಕ್ಷೇತ್ರ ನದಿಯ ದಂಡೆ ಮೇಲೆ ಸ್ಥಾಪಿತವಾದಂಥ ಪುಣ್ಯಕ್ಷೇತ್ರ ಇದು. ಈ ಪ್ರಯಾಗರಾಜದಲ್ಲಿರುವಂತಹ ಎಲ್ಲ ಶಕ್ತಿ ತಮಗೆ ನಮ್ಮೆಲ್ಲರಿಗೂ ದಯಪಾಲಿಸಲಂತೆ ಹೇಳ್ತಾ ಈ ವಿಡಿಯೋವನ್ನು ನೋಡುವಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.